ಕೊಪ್ಪಳದ ಗವಿಸಿದ್ದೇಶ್ವರ ಮಹಾರಥೋತ್ಸವ ಮತ್ತು ಜಾತ್ರೆ ಅಂದ್ರೆ ಸಾಕು, ಅದು ಹಲವು ವಿಶೇಷತೆಗಳನ್ನ ಹೊಂದಿದೆ. ಈ ಜಾತ್ರೆಯಲ್ಲಿ ಅತಿ ಹೆಚ್ಚು ಮಹತ್ವವನ್ನು ಪಡೆದಿರೋದು ಅಂತಂದ್ರೆ ಈ ದಾಸೋಹ. ಈ ಮಹಾದಾಸೋಹದಲ್ಲಿ ವಿವಿಧ ರೀತಿಯ ಉತ್ತರ ಕರ್ನಾಟಕ ಶೈಲಿಯ ಖಾದ್ಯಗಳನ್ನ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಒಂದು ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತೆ. ಸದ್ಯ ನಾನು ಈ ಒಂದು ಮಹಾದಾಸೋಹದಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಏನಂತಂದ್ರೆ ಇವತ್ತು ಮಹಾರಥೋತ್ಸವದ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನರು ಈ ಒಂದು ರಥೋತ್ಸವವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಈ ಒಂದು ಕೊಪ್ಪಳದ ಗವಿಮಠಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಬರ್ತಕ್ಕಂಥ ಭಕ್ತರಿಗೆ ಎಲ್ಲ ರೀತಿಯ ಒಂದು ಪ್ರಸಾದಗಳನ್ನ ಇಲ್ಲಿ ಈಗಾಗಲೇ ಭಕ್ತರಿಗೆ ಮಾಡಲಾಗಿದೆ ಅಂತ ಹೇಳ್ಬೋದು. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ನೀವು. ಈಗಾಗಲೇ ಸಾಲಾಗಿ ಬರ್ತಕ್ಕಂತಹ ಭಕ್ತರು ಪ್ರಸಾದವನ್ನ ಸೇವನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಅಂತಂದ್ರೆ ಪ್ರತಿ ವರ್ಷವೂ ಕೂಡ ಒಂದೊಂದು ರೀತಿಯ ವಿಶೇಷ ಖಾದ್ಯಗಳನ್ನ ಇಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಉಣಬಡಿಸುವುದು ಈ ಒಂದು ಇಲ್ಲಿಯ ಅಭಿನವ ಶ್ರೀಗಳ ಒಂದು ಉದ್ದೇಶ. ಅದಕ್ಕೆ ಸಾಕಷ್ಟು ಜನ ಭಕ್ತರು ಕೂಡ ಒಂದು ಕೈ ಜೋಡಿಸ್ತಾರೆ. ಈ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಏನಂತಂದ್ರೆ ಈ ವರ್ಷದ ಸ್ಪೆಷಲ್ ವಿಶೇಷ ಏನಂತಂದ್ರೆ ಮೈಸೂರು ಪಾಕನ್ನ ತಯಾರು ಮಾಡಿ ಭಕ್ತರಿಗೆ ಒಂದು ಏನು ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಉತ್ತರ ಕರ್ನಾಟಕ ಶೈಲಿಯ ಮಾದ್ಲಿ ಅಂತ ಏನು ಕರೀತಾರೆ, ಅದನ್ನು ಕೂಡ ಇಲ್ಲಿ ಈಗಾಗಲೇ ಮಾಡಿ ಪ್ರತಿ ವರ್ಷವೂ ಕೂಡ ಈ ಒಂದು ಏನು ಮಾದ್ಲಿಯನ್ನ ಇಲ್ಲಿ ತಯಾರು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಅಂತಂದ್ರೆ ಕಳೆದ 2 ವರ್ಷಗಳಿಂದ ಶೇಂಗಾ ಹೋಳಿಗೆಯನ್ನ ಮಾಡಿ ಭಕ್ತರಿಗೆ ವಿತರಣೆಯನ್ನ ಮಾಡಲಾಗ್ತಿತ್ತು. ಈ ವರ್ಷ ಶ್ರೀಗಳ ಒಂದು ಏನು ಅಭಿಲಾಷೆಯ ಮೇರೆಗೆ ಬರ್ತಕ್ಕಂತಹ ಭಕ್ತರಿಗೆ ಏನು ಮೈಸೂರು ಪಾಕನ್ನ ತಯಾರು ಮಾಡಿ ಈಗಾಗಲೇ ವಿತರಣೆಯನ್ನ ಮಾಡ್ತಕ್ಕಂತಹ ಕೆಲಸ ಕೂಡ ಶುರುವಾಗಿದೆ. ಕಳೆದ 3 ದಿನಗಳಿಂದ ನಿರಂತರವಾಗಿ ಸುಮಾರು 200 ಜನ ಬಾಣಸಿಗರು ಈ ಒಂದು ಮೈಸೂರು ಪಾಕನ್ನ ತಯಾರು ಮಾಡಿ ಇವತ್ತು ಬರ್ತಕ್ಕಂತಹ ಎಲ್ಲಾ ಭಕ್ತರಿಗೂ ಇದನ್ನ ಪ್ರಸಾದ ರೂಪದಲ್ಲಿ ನೀಡಲಾಗ್ತಾ ಇದೆ. ಅದರ ಜೊತೆಗೆ ಏನಂತಂದ್ರೆ ಈಗಾಗಲೇ ಮತ್ತೆ ಏನು ಉತ್ತರ ಕರ್ನಾಟಕದ ಹೆಸರುವಾಸಿ ಅಂತಂದ್ರೆ ಏನು ಖಡಕ್ ರೊಟ್ಟಿ ಅಂತ ಹೇಳ್ತಾರೆ. ಈ ಖಡಕ್ ರೊಟ್ಟಿಯನ್ನ ಇಲ್ಲಿ ಬರ್ತಕ್ಕಂತಹ ಎಲ್ಲರಿಗೂ ಕೂಡ ಮೊದಲಿನಿಂದನೂ ನೀಡ್ತಕ್ಕಂತಹ ಒಂದು ಏನು ಪದ್ಧತಿ ನಡೆದುಕೊಂಡು ಬಂದಿದೆ. ಈ ವರ್ಷವೂ ಕೂಡ ಅದು ನಡೀತಾ ಇದೆ. ಈಗಾಗಲೇ ಮಠದ ಆವರಣದಲ್ಲಿ ಲಕ್ಷಾಂತರ ರೊಟ್ಟಿಗಳನ್ನು ಕೂಡ ಸಂಗ್ರಹಣೆ ಮಾಡಿದ್ದಾರೆ. ಬರ್ತಕ್ಕಂಥ ಭಕ್ತರಿಗೆ ಒಂದು ವಿತರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ ವಿಶೇಷವಾಗಿ ಏನಂತಂದ್ರೆ ಇಲ್ಲಿ ಸಿಹಿಯಾಗಿರುತ್ತೆ, ಮತ್ತೆ ಏನು ಅಂದ್ರೆ ಹಾಲು, ತುಪ್ಪ, ರೊಟ್ಟಿ, ಪಲ್ಯ, ಅದ್ರ ಜೊತೆಗೆ ಏನಂದ್ರೆ ಅನ್ನ, ಸಾಂಬಾರು, ಉಪ್ಪಿನಕಾಯಿ, ಪುಟಾಣಿ ಚಟ್ನಿ, ಹೀಗೆ ವಿವಿಧ ರೀತಿಯ ಒಂದು ಖಾದ್ಯಗಳನ್ನು ಕೂಡ ಇಲ್ಲಿ ತಯಾರು ಮಾಡಿದ್ದಾರೆ. ಅದೇ ರೀತಿ ಬರ್ತಕ್ಕಂತಹ ಭಕ್ತರು ಎಲ್ಲವನ್ನ ಎಲ್ಲ ರೀತಿಯ ಒಂದು ಖಾದ್ಯಗಳನ್ನು ಕೂಡ ಸವಿದು ಏನು ಪ್ರಸಾದವನ್ನ ಸೇವನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಏನಂತಂದ್ರೆ ಸಾಕಷ್ಟು ಜನ ಇಲ್ಲಿ ಬರ್ತಾ ಇದ್ದಾರೆ. ನೀವು ಇನ್ನೊಂದು ಭಾಗದಲ್ಲೂ ಕೂಡ ನೋಡ್ತಾ ಇರಬಹುದು. ಇಲ್ಲಿ ಬರ್ತಕ್ಕಂಥ ಎಲ್ಲರೂ ಕೂಡ ಸಮಾನರು ಎನ್ನುವಂತಹ ರೀತಿಯಲ್ಲಿ ಈ ಒಂದು ಪ್ರಸಾದವನ್ನ ಏನು ತೆಗೆದುಕೊಂಡು ಬಂದು ನೆಲದ ಮೇಲೆ ಕೂತ್ಕೊಂಡು ಊಟವನ್ನ ಮಾಡ್ತಾ ಇರುವಂತಹ ದೃಶ್ಯಗಳು. ಈಗಾಗಲೇ ಏನು ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಕೂಡ ಪ್ರಸಾದವನ್ನ ಸೇವನೆ ಮಾಡ್ತಾರೆ. ಅದರಲ್ಲಿ ಏನಂದ್ರೆ ರೊಟ್ಟಿ, ಏನು ಖಡಕ್ ರೊಟ್ಟಿ, ಇದು ಹೆಚ್ಚಿನ ಒಂದು ವಿಶೇಷವನ್ನ ಪಡೆದುಕೊಳ್ಳುತ್ತೆ. ಹೀಗಾಗಿ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತನು ಕೂಡ ಉತ್ತರ ಕರ್ನಾಟಕ ಶೈಲಿಯ ಊಟವನ್ನ ಸವಿದು ತಮ್ಮ ಭಕ್ತಿಯನ್ನ ಇಲ್ಲಿ ಒಂದು ಸಮರ್ಪಣೆಯನ್ನ ಮಾಡ್ತಾರೆ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಇಲ್ಲೇ ಇರ್ತಕ್ಕಂತಹ ಏನು ಭಕ್ತರೇನಿದ್ದಾರೆ ಇವರು ಏನು ಇಲ್ಲಿ ನಡೀತಕ್ಕಂತಹ ಒಂದು ಮಹಾದಾಸೋಹದಲ್ಲಿ ಸುಮಾರು 15 ದಿನಗಳ ಕಾಲ ನಿರಂತರವಾಗಿ ಈ ಮಹಾದಾಸೋಹ ನಡೆಯುತ್ತೆ. ಈ ಮಹಾದಾಸೋಹದಲ್ಲಿ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಉತ್ತರ ಕರ್ನಾಟಕ ಶೈಲಿಯ ಒಂದು ಪ್ರಸಾದವನ್ನ ನೀಡ್ತಕ್ಕಂಥದ್ದು ಈ ಒಂದು ಗವಿಮಠದ ಒಂದು ವಿಶೇಷತೆ ಅಂತಾನೆ ಹೇಳ್ಬೋದು. ಏನು ಪ್ರತಿ ವರ್ಷವೂ ಒಂದೊಂದು ವಿಶೇಷ ಖಾದ್ಯಗಳನ್ನು ತಯಾರು ಮಾಡ್ತಾ ಇರೋದು ಇನ್ನೂ ವಿಶೇಷ. ಕಳೆದ 2-3 ವರ್ಷಗಳಿಂದ ಏನಂತಂದ್ರೆ ಈ ಮಠದ ಆವರಣದಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಏನು ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆಯನ್ನ ನೀಡ್ತಾ ಬರ್ತಾ ಇದ್ರು. ಈ ವರ್ಷ ಇಲ್ಲಿ ಒಂದು ವಿಶೇಷವಾದಂತಹ ರೀತಿ ಇರ್ಲಿ ಅಂತೇಳಿ ಮೈಸೂರು ಪಾಕವನ್ನ ತಯಾರು ಮಾಡಿ ಮೈಸೂರು ಪಾಕದ ಪ್ರಸಾದವನ್ನ ವಿತರಣೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾಳೆ ಅಂದ್ರೆ 2ನೇ ದಿನ ಪ್ರತಿ ವರ್ಷ ಇಲ್ಲಿ ಮಿರ್ಚಿ ಜಾತ್ರೆ ಅಂತ ಕೂಡ ಕರೀತಾರೆ. ಅವತ್ತು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಪ್ರಸಾದದಲ್ಲಿ ಏನಂತಂದ್ರೆ ಮಿರ್ಚಿಯನ್ನ ನೀಡುವಂತಹ ಒಂದು ಪದ್ಧತಿ ಕೂಡ ಕಳೆದ 8 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಹೀಗಾಗಿ ಪ್ರತಿ ದಿನವೂ ಕೂಡ ಇಲ್ಲಿ ನಡೀತಕ್ಕಂತಹ ಏನು 15 ದಿನಗಳ ಕಾಲ ನಡೀತಕ್ಕಂತಹ ಈ ಒಂದು ಜಾತ್ರೆ ಹಲವು ವಿಶೇಷಗಳಿಂದಾನೇ ಕೂಡಿದೆ ಅಂತಾನೆ ಹೇಳ್ಬೋದು. ಸುಮಾರು ಇಲ್ಲಿ ಬರ್ತಕ್ಕಂಥ ಇಲ್ಲಿ ಸುಮಾರು ಜನ ಭಕ್ತರಿದ್ದಾರೆ. ಈ ಒಂದು ಪ್ರಸಾದವನ್ನ ಸೇವನೆ ಮಾಡ್ತಾ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ನೀವು ಎಲ್ಲಿಂದ ಬಂದಿರಿ? ಬಾಂಬೆ. ಪ್ರತಿ ವರ್ಷ ಬರ್ತೀರಿ ನೀವು? ಏನು ಈ ಪ್ರಸಾದದಲ್ಲಿ ಏನೇನು ವಿಶೇಷ ಐತಿ? ಬಹಳ ಚೆನ್ನಾಗಿದೆ, ಬಹಳ ರುಚಿಯಾಗಿದೆ. ದೇವರ ಪ್ರಸಾದ, ನಮ್ಮ ಅಪ್ಪನ ಪ್ರಸಾದ ಚೆನ್ನಾಗಿದೆ. ಈ ವರ್ಷ ಏನಂತಂದ್ರೆ ಮಾದ್ಲಿ ಮಾಡಿದ್ದಾರೆ, ಮತ್ತೆ ಮೈಸೂರು ಪಾಕ್ ಎಲ್ಲ ಮಾಡಿದ್ದಾರೆ. ಹೋದ ವರ್ಷ ಜಿಲೇಬಿ ಇತ್ತು, ಈ ವರ್ಷ ಮೈಸೂರು ಪಾಕ ಮಾದ್ಲಿ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ ಪ್ರಸಾದ. ಅಪ್ಪ ಈ ತರ ಎಲ್ಲ ವಿಶೇಷ ಕೊಡೋದೆಲ್ಲ ಖುಷಿ ಅನ್ಸುತ್ತಲ್ಲ? ಭಾರಿ ಖುಷಿ ಅನ್ಸುತ್ತೆ ನನಗೆ. ಅದಕ್ಕೆ ನಾವು દર ವರ್ಷ ಮುಂಬೈಯಿಂದ ಬರ್ತೀವಿ. ನಮ್ಮ ಫ್ಯಾಮಿಲಿ, ನಮ್ಮ ಮನೆಯವರು ಎಲ್ಲರೂ ಬರ್ತೀವಿ. ನಾವು ನಮ್ಮ ಮನೆ ದೇವರು.
ಅಂದ್ರೆ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಜನ ಭಕ್ತರು ಇಲ್ಲಿ ಬರ್ತಾರೆ. ಇಲ್ಲಿ ಇರ್ತಕ್ಕಂಥ ಪ್ರಸಾದದ ವ್ಯವಸ್ಥೆಯಲ್ಲಿ ವಿಶೇಷ ಏನಂತಂದ್ರೆ ಪ್ರತಿ ವರ್ಷವೂ ಕೂಡ ಒಂದೊಂದು ವಿಶೇಷ ಖಾದ್ಯಗಳನ್ನ ತಯಾರು ಮಾಡ್ತಾರೆ. ಹೀಗಾಗಿ ಪ್ರಸಾದ ಕೂಡ ತುಂಬಾ ಉತ್ತಮವಾದ ಒಂದು ಗುಣಮಟ್ಟದಲ್ಲಿ ಇರುತ್ತೆ ಅನ್ನುವಂಥ ಒಂದು ಮಾತನ್ನ ಇಲ್ಲಿರುವಂತ ಏನು ಭಕ್ತರು ಈಗಾಗಲೇ ಹೇಳ್ತಾ ಇದ್ದಾರೆ. ಈ ಮೊದಲಿನಿಂದಲೂ ಕೂಡ ನಡೆದುಕೊಂಡು ಬಂದಂತಹ ರೀತಿ ಏನಂತಂದ್ರೆ ಪ್ರತಿ ವರ್ಷವೂ ಕೂಡ ಒಂದೊಂದು ರೀತಿಯ ವಿಶೇಷವಾದಂತಹ ಪ್ರಸಾದವನ್ನ ಕೊಡ್ತಕ್ಕಂಥದ್ದು ಈ ಗವಿಮಠದ ವಿಶೇಷ. ಅದರಲ್ಲೂ ಕೂಡ ಅಕ್ಷರ ದಾಸೋಹಕ್ಕೆ ಮತ್ತೆ ಅನ್ನ ದಾಸೋಹಕ್ಕೆ ಈ ಒಂದು ಮಠ ಏನಂತಾರೆ ಒಂದು ರೀತಿ ಹೆಸರುವಾಸಿಯಾದಂತಹ ಮಠ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಹಿರಿಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದ ಗವಿಸಿದ್ದೇಶ್ವರ ಮಹಾರಥೋತ್ಸವ ಮತ್ತು ಜಾತ್ರೆ ಅಂದ್ರೆ ಸಾಕು, ಅದು ಹಲವು ವಿಶೇಷತೆಗಳನ್ನ ಹೊಂದಿದೆ. ಈ ಜಾತ್ರೆಯಲ್ಲಿ ಅತಿ ಹೆಚ್ಚು ಮಹತ್ವವನ್ನು ಪಡೆದಿರೋದು ಏನಂತಂದ್ರೆ ಈ ದಾಸೋಹ. ಈ ಮಹಾದಾಸೋಹದಲ್ಲಿ ವಿವಿಧ ರೀತಿಯ ಉತ್ತರ ಕರ್ನಾಟಕ ಶೈಲಿಯ ಖಾದ್ಯಗಳನ್ನ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಒಂದು ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತೆ. ಸದ್ಯ ನಾನು ಈ ಒಂದು ಮಹಾದಾಸೋಹದಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಏನಂತಂದ್ರೆ ಇವತ್ತು ಮಹಾರಥೋತ್ಸವದ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನರು ಈ ಒಂದು ರಥೋತ್ಸವವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಈ ಒಂದು ಕೊಪ್ಪಳದ ಗವಿಮಠಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಬರ್ತಕ್ಕಂಥ ಭಕ್ತರಿಗೆ ಎಲ್ಲ ರೀತಿಯ ಒಂದು ಪ್ರಸಾದಗಳನ್ನ ಇಲ್ಲಿ ಈಗಾಗಲೇ ಭಕ್ತರಿಗೆ ಮಾಡಲಾಗಿದೆ ಅಂತ ಹೇಳ್ಬೋದು. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ನೀವು. ಈಗಾಗಲೇ ಸಾಲಾಗಿ ಬರ್ತಕ್ಕಂತಹ ಭಕ್ತರು ಪ್ರಸಾದವನ್ನ ಸೇವನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಅಂತಂದ್ರೆ ಪ್ರತಿ ವರ್ಷವೂ ಕೂಡ ಒಂದೊಂದು ರೀತಿಯ ವಿಶೇಷ ಖಾದ್ಯಗಳನ್ನ ಇಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಉಣಬಡಿಸುವುದು ಈ ಒಂದು ಇಲ್ಲಿಯ ಅಭಿನವ ಶ್ರೀಗಳ ಒಂದು ಉದ್ದೇಶ. ಅದಕ್ಕೆ ಸಾಕಷ್ಟು ಜನ ಭಕ್ತರು ಕೂಡ ಒಂದು ಕೈ ಜೋಡಿಸ್ತಾರೆ. ಈ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಏನಂತಂದ್ರೆ ಈ ವರ್ಷದ ಸ್ಪೆಷಲ್ ವಿಶೇಷ ಏನಂತಂದ್ರೆ ಮೈಸೂರು ಪಾಕನ್ನ ತಯಾರು ಮಾಡಿ ಭಕ್ತರಿಗೆ ಒಂದು ಏನು ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಉತ್ತರ ಕರ್ನಾಟಕ ಶೈಲಿಯ ಮಾದ್ಲಿ ಅಂತ ಏನು ಕರೀತಾರೆ ಅದನ್ನು ಕೂಡ ಇಲ್ಲಿ ಈಗಾಗಲೇ ಮಾಡಿ ಪ್ರತಿ ವರ್ಷವೂ ಕೂಡ ಈ ಒಂದು ಏನು ಮಾದ್ಲಿಯನ್ನ ಇಲ್ಲಿ ತಯಾರು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಅಂತಂದ್ರೆ ಕಳೆದ 2 ವರ್ಷಗಳಿಂದ ಶೇಂಗಾ ಹೋಳಿಗೆಯನ್ನ ಮಾಡಿ ಭಕ್ತರಿಗೆ ವಿತರಣೆಯನ್ನ ಮಾಡಲಾಗ್ತಿತ್ತು. ಈ ವರ್ಷ ಶ್ರೀಗಳ ಒಂದು ಏನು ಅಭಿಲಾಷೆಯ ಮೇರೆಗೆ ಬರ್ತಕ್ಕಂತಹ ಭಕ್ತರಿಗೆ ಏನು ಮೈಸೂರು ಪಾಕನ್ನ ತಯಾರು ಮಾಡಿ ಈಗಾಗಲೇ ವಿತರಣೆಯನ್ನ ಮಾಡ್ತಕ್ಕಂತಹ ಕೆಲಸ ಕೂಡ ಶುರುವಾಗಿದೆ. ಕಳೆದ 3 ದಿನಗಳಿಂದ ನಿರಂತರವಾಗಿ ಸುಮಾರು 200 ಜನ ಬಾಣಸಿಗರು ಈ ಒಂದು ಮೈಸೂರು ಪಾಕನ್ನ ತಯಾರು ಮಾಡಿ ಇವತ್ತು ಬರ್ತಕ್ಕಂತಹ ಎಲ್ಲಾ ಭಕ್ತರಿಗೂ ಇದನ್ನ ಪ್ರಸಾದ ರೂಪದಲ್ಲಿ ನೀಡಲಾಗ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಮತ್ತೆ ಏನು ಉತ್ತರ ಕರ್ನಾಟಕದ ಹೆಸರುವಾಸಿ ಅಂತಂದ್ರೆ ಏನು ಖಡಕ್ ರೊಟ್ಟಿ ಅಂತ ಹೇಳ್ತಾರೆ. ಈ ಖಡಕ್ ರೊಟ್ಟಿಯನ್ನ ಇಲ್ಲಿ ಬರ್ತಕ್ಕಂತಹ ಎಲ್ಲರಿಗೂ ಕೂಡ ಮೊದಲಿನಿಂದನೂ ನೀಡ್ತಕ್ಕಂತಹ ಒಂದು ಏನು ಪದ್ಧತಿ ನಡೆದುಕೊಂಡು ಬಂದಿದೆ. ಈ ವರ್ಷವೂ ಕೂಡ ಅದು ನಡೀತಾ ಇದೆ. ಈಗಾಗಲೇ ಮಠದ ಆವರಣದಲ್ಲಿ ಲಕ್ಷಾಂತರ ರೊಟ್ಟಿಗಳನ್ನು ಕೂಡ ಸಂಗ್ರಹಣೆ ಮಾಡಿದ್ದಾರೆ. ಬರ್ತಕ್ಕಂಥ ಭಕ್ತರಿಗೆ ಒಂದು ವಿತರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ ವಿಶೇಷವಾಗಿ ಏನಂತಂದ್ರೆ ಇಲ್ಲಿ ಸಿಹಿಯಾಗಿರುತ್ತೆ. ಮತ್ತೆ ಏನು ಅಂದ್ರೆ ಹಾಲು, ತುಪ್ಪ, ರೊಟ್ಟಿ, ಪಲ್ಯ, ಅದ್ರ ಜೊತೆಗೆ ಏನಂದ್ರೆ ಅನ್ನ, ಸಾಂಬಾರು, ಉಪ್ಪಿನಕಾಯಿ, ಪುಟಾಣಿ ಚಟ್ನಿ, ಹೀಗೆ ವಿವಿಧ ರೀತಿಯ ಒಂದು ಖಾದ್ಯಗಳನ್ನು ಕೂಡ ಇಲ್ಲಿ ತಯಾರು ಮಾಡಿದ್ದಾರೆ. ಅದೇ ರೀತಿ ಬರ್ತಕ್ಕಂತಹ ಭಕ್ತರು ಎಲ್ಲವನ್ನ ಎಲ್ಲ ರೀತಿಯ ಒಂದು ಖಾದ್ಯಗಳನ್ನು ಕೂಡ ಸವಿದು ಏನು ಪ್ರಸಾದವನ್ನ ಸೇವನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಏನಂತಂದ್ರೆ ಸಾಕಷ್ಟು ಜನ ಇಲ್ಲಿ ಬರ್ತಾ ಇದ್ದಾರೆ. ನೀವು ಇನ್ನೊಂದು ಭಾಗದಲ್ಲೂ ಕೂಡ ನೋಡ್ತಾ ಇರಬಹುದು. ಇಲ್ಲಿ ಬರ್ತಕ್ಕಂಥ ಎಲ್ಲರೂ ಕೂಡ ಸಮಾನರು ಎನ್ನುವಂತಹ ರೀತಿಯಲ್ಲಿ ಈ ಒಂದು ಪ್ರಸಾದವನ್ನ ಏನು ತೆಗೆದುಕೊಂಡು ಬಂದು ನೆಲದ ಮೇಲೆ ಕೂತ್ಕೊಂಡು ಊಟವನ್ನ ಮಾಡ್ತಾ ಇರುವಂತಹ ದೃಶ್ಯಗಳು. ಈಗಾಗಲೇ ಏನು ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಕೂಡ ಪ್ರಸಾದವನ್ನ ಸೇವನೆ ಮಾಡ್ತಾರೆ. ಅದರಲ್ಲಿ ಏನಂದ್ರೆ ರೊಟ್ಟಿ ಏನು ಖಡಕ್ ರೊಟ್ಟಿ ಇದು ಹೆಚ್ಚಿನ ಒಂದು ವಿಶೇಷವನ್ನ ಪಡೆದುಕೊಳ್ಳುತ್ತೆ. ಹೀಗಾಗಿ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತನು ಕೂಡ ಉತ್ತರ ಕರ್ನಾಟಕ ಶೈಲಿಯ ಊಟವನ್ನ ಸವಿದು ತಮ್ಮ ಭಕ್ತಿಯನ್ನ ಇಲ್ಲಿ ಒಂದು ಸಮರ್ಪಣೆಯನ್ನ ಮಾಡ್ತಾರೆ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಇಲ್ಲೇ ಇರ್ತಕ್ಕಂತಹ ಏನು ಭಕ್ತರೇನಿದ್ದಾರೆ ಇವರು ಇಲ್ಲಿ ನಡೀತಕ್ಕಂತಹ ಒಂದು ಮಹಾದಾಸೋಹದಲ್ಲಿ ಸುಮಾರು 15 ದಿನಗಳ ಕಾಲ ನಿರಂತರವಾಗಿ ಈ ಮಹಾದಾಸೋಹ ನಡೆಯುತ್ತೆ. ಈ ಮಹಾದಾಸೋಹದಲ್ಲಿ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಉತ್ತರ ಕರ್ನಾಟಕ ಶೈಲಿಯ ಒಂದು ಪ್ರಸಾದವನ್ನ ನೀಡ್ತಕ್ಕಂಥದ್ದು ಈ ಒಂದು ಗವಿಮಠದ ಒಂದು ವಿಶೇಷತೆ ಅಂತಾನೆ ಹೇಳ್ಬೋದು. ಏನು ಪ್ರತಿ ವರ್ಷವೂ ಒಂದೊಂದು ವಿಶೇಷ ಖಾದ್ಯಗಳನ್ನು ತಯಾರು ಮಾಡ್ತಾ ಇರೋದು ಇನ್ನೂ ವಿಶೇಷ. ಕಳೆದ 2-3 ವರ್ಷಗಳಿಂದ ಏನಂತಂದ್ರೆ ಈ ಮಠದ ಆವರಣದಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಏನು ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆಯನ್ನ ನೀಡ್ತಾ ಬರ್ತಾ ಇದ್ರು. ಈ ವರ್ಷ ಇಲ್ಲಿ ಒಂದು ವಿಶೇಷವಾದಂತ ರೀತಿ ಇರ್ಲಿ ಅಂತೇಳಿ ಮೈಸೂರು ಪಾಕವನ್ನ ತಯಾರು ಮಾಡಿ ಮೈಸೂರು ಪಾಕದ ಪ್ರಸಾದವನ್ನ ವಿತರಣೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾಳೆ ಅಂದ್ರೆ 2ನೇ ದಿನ ಪ್ರತಿ ವರ್ಷ ಇಲ್ಲಿ ಮಿರ್ಚಿ ಜಾತ್ರೆ ಅಂತ ಕೂಡ ಕರೀತಾರೆ. ಅವತ್ತು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಪ್ರಸಾದದಲ್ಲಿ ಏನಂತಂದ್ರೆ ಮಿರ್ಚಿಯನ್ನ ನೀಡುವಂತಹ ಒಂದು ಪದ್ಧತಿ ಕೂಡ ಕಳೆದ 8 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಹೀಗಾಗಿ ಪ್ರತಿ ದಿನವೂ ಕೂಡ ಇಲ್ಲಿ ನಡೀತಕ್ಕಂತಹ ಏನು 15 ದಿನಗಳ ಕಾಲ ನಡೀತಕ್ಕಂತಹ ಈ ಒಂದು ಜಾತ್ರೆ ಹಲವು ವಿಶೇಷಗಳಿಂದಾನೇ ಕೂಡಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಸುಮಾರು ಜನ ಭಕ್ತರಿದ್ದಾರೆ. ಈ ಒಂದು ಪ್ರಸಾದವನ್ನ ಸೇವನೆ ಮಾಡ್ತಾ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ನೀವು ಎಲ್ಲಿಂದ ಬಂದಿರಿ? ಬಾಂಬೆ.
ಮುಂಬೈ ಪ್ರತಿ ವರ್ಷ ಬರ್ತೀರಿ ನೀವು? ಬರ್ತೀವಿ. ಏನೇ ಈ ಪ್ರಸಾದದಲ್ಲಿ ಏನೇನು ವಿಶೇಷ ಐತಿ? ಭಾಳ ಚೆನ್ನಾಗಿದೆ, ಭಾಳ ರುಚಿಯಾಗಿದೆ. ದೇವರ ಪ್ರಸಾದ, ನಮ್ಮ ಅಪ್ಪನ ಪ್ರಸಾದ ಚೆನ್ನಾಗಿ. ಈ ವರ್ಷ ಏನಂತಂದ್ರೆ ಮಾದ್ಲಿ ಮಾಡಿದ್ದಾರೆ, ಮತ್ತೆ ಮೈಸೂರು ಪಾಕ್ ಎಲ್ಲ ಮಾಡಿದ್ದಾರೆ. ಹೋದ ವರ್ಷ ಜಿಲೇಬಿ ಇತ್ತು, ಈ ವರ್ಷ ಮೈಸೂರು ಪಾಕು ಮಾದಲಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಪ್ರಸಾದ ಅಪ್ಪನ. ಈ ತರ ಎಲ್ಲ ವಿಶೇಷ ಕೊಡೋದೆಲ್ಲ ಖುಷಿ ಅನ್ಸುತ್ತಲ್ಲ? ಭಾರಿ ಖುಷಿ ಅನಿಸುತ್ತೆ ನನಗೆ. ಅದಕ್ಕೆ ನಾವು દર ವರ್ಷ ಮುಂಬೈಯಿಂದ ಬರ್ತೀವಿ. ನಮ್ಮ ಫ್ಯಾಮಿಲಿ, ನಮ್ಮ ಮನೆಯವರು ಎಲ್ಲರೂ ಬರ್ತೀವಿ ನಾವು. ನಮ್ಮ ಮನೆ ದೇವರು ಅಂದ್ರೆ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಜನ ಭಕ್ತರು ಇಲ್ಲಿ ಬರ್ತಾರೆ. ಇಲ್ಲಿ ಇರ್ತಕ್ಕಂಥ ಪ್ರಸಾದದ ವ್ಯವಸ್ಥೆಯಲ್ಲಿ ವಿಶೇಷ ಏನಂತಂದ್ರೆ ಪ್ರತಿ ವರ್ಷವೂ ಕೂಡ ಒಂದೊಂದು ವಿಶೇಷ ಖಾದ್ಯಗಳನ್ನ ತಯಾರು ಮಾಡ್ತಾರೆ. ಹೀಗಾಗಿ ಪ್ರಸಾದ ಕೂಡ ತುಂಬಾ ಉತ್ತಮವಾದಂತ ಒಂದು ಗುಣಮಟ್ಟದಲ್ಲಿ ಇರುತ್ತೆ ಅನ್ನುವಂಥ ಒಂದು ಮಾತನ್ನ ಇಲ್ಲಿರುವಂತ ಏನು ಭಕ್ತರು ಈಗಾಗಲೇ ಹೇಳ್ತಾ ಇದ್ದಾರೆ. ಈ ಮೊದಲಿನಿಂದಲೂ ಕೂಡ ನಡೆದುಕೊಂಡು ಬಂದಂತಹ ರೀತಿ ಏನಂತಂದ್ರೆ ಪ್ರತಿ ವರ್ಷವೂ ಕೂಡ ಒಂದೊಂದು ರೀತಿಯ ವಿಶೇಷವಾದಂತಹ ಪ್ರಸಾದವನ್ನ ಕೊಡ್ತಕ್ಕಂಥದ್ದು ಈ ಗವಿಮಠದ ವಿಶೇಷ. ಅದರಲ್ಲೂ ಕೂಡ ಅಕ್ಷರ ದಾಸೋಹಕ್ಕೆ ಮತ್ತೆ ಅನ್ನ ದಾಸೋಹಕ್ಕೆ ಈ ಒಂದು ಮಠ ಏನಂತಾರೆ ಒಂದು ರೀತಿ ಹೆಸರುವಾಸಿಯಾದಂತಹ ಮಠ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.